ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬಂತು. 2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. 2026ರಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡೋಕ್ಕೆ ಬರ್ತಾ ಇದ್ದೀರಿ. ಏನೆಲ್ಲ ಸಾಧನೆಗಳಾಗಿದೆ? ಈಗ ನಮ್ಮ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಜನಕ್ಕೆ ನಾವು 5 ವರ್ಷಗಳ ಕಾಲ ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತೀವಿ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ನಮ್ಮ ಪಕ್ಷ 2013ರಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದರು. 5 ವರ್ಷದ ಅವಧಿನಲ್ಲಿ 2018ಕ್ಕೆ 165ರಲ್ಲಿ 158 ಈಡೇರಿಸ್ತೀವಿ. 158 ಈಡೇರಿಸ್ತೀವಿ. ಅದೇ ರೀತಿ ಈ ಬಾರಿ ಕೂಡ ನಾವು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಭಾಳ ಪ್ರಮುಖವಾಗಿ 5 ಗ್ಯಾರಂಟಿಗಳಿತ್ತು. ಅದರಲ್ಲಿ ನಮ್ಮ ಶಕ್ತಿ ಕೂಡ ಒಂದು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನಕ್ಕೆ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಮೇಲೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಮತ್ತು ಆಹಾರ ಭದ್ರತೆ ಎಲ್ಲ ಕೂಡ ಭಾಳ ಬೇಗನೆ ಕಾರ್ಯಗತಕ್ಕೆ ತಂದ್ವಿ. ಜೊತೆಗೆ ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಅನೇಕ ಭರವಸೆಗಳನ್ನು ಅದು ಎಲ್ಲ ಇಲಾಖೆಯಲ್ಲೂ ಭರವಸೆಗಳು ಕೊಟ್ಟಿರ್ತೀವಿ, ಈಡೇರಿಸ್ತಾ ಇದ್ದೀವಿ. 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಇದೆ. ಇನ್ನೂ 2 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಎಲ್ಲನೂ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಪಕ್ಷ ಯಾವತ್ತೂ ಕೂಡ ಹೇಳಿದ ಮೇಲೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಟೆಕ್ನಿಕಲ್ ರೀಸನ್ಸ್ ಇದ್ದು ಏನೋ ಕೋರ್ಟು ಕಚೇರಿ ಹತ್ತಿದ್ರೆ ಅಥವಾ ನಮ್ಮ ಇದು ಕೇಂದ್ರ ಸರ್ಕಾರ ಕೆಲವೆಲ್ಲ ಅನುಮತಿಗಳು ಕೊಡಬೇಕಾಗುತ್ತೆ ಅಂಥದ್ದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ ಪಕ್ಷ ಈಡೇರಿಸುತ್ತೆ. ಅದಕ್ಕೆ ನಾನು ಈ ಮಾತು ಹೇಳಿದೆ. ಈಗ ಉದಾಹರಣೆಗೆ ನಮ್ಮ ಪಕ್ಷ ನಾವು ಈಡೇರಿಸ್ತೀವಿ. ನಾನು 2013ರಿಂದ 2018ವರೆಗೂ ಕೂಡ ಹೇಳಿದೆ. ಈಗಲೂ ಕೂಡ 3 ವರ್ಷದಲ್ಲಿ ಸಾಕಷ್ಟು ನಾವು ನಮ್ಮ ಆಶ್ವಾಸನೆಗಳನ್ನು ಈಡೇರಿಸತಕ್ಕಂಥದ್ದು. ಮತ್ತು ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು ಬೇರೆ ಪಕ್ಷದ ಜೊತೆ. ಈಗ BJP ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ 2018ರಲ್ಲಿ 600 ಆಶ್ವಾಸನೆ ಕೊಟ್ಟಿದ್ದರು. ಆಮೇಲೆ 19ರಲ್ಲಿ ಅಧಿಕಾರಕ್ಕೆ ಬಂದರು. ಆಮೇಲೆ ಅವ್ರು ಈಡೇರಿಸಿದ್ದು ಎಷ್ಟು ಅಂದರೆ 2023 600ರಲ್ಲಿ ಕೇವಲ 60 ಅವ್ರು ಈಡೇರಿಸಿದ್ದು. ಓಕೆ. ಇನ್ನು 540 ಆಶ್ವಾಸನೆ ಈಡೇರಿಸಲೇ ಇಲ್ಲ. ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ. ನಾವು ಹೇಳ್ದಂತೆ ನಡ್ಕೊಳ್ತೀವಿ. ಅವರು 100ಕ್ಕೆ 10ರಷ್ಟು ಮಾತ್ರ ಮಾಡೋದು. ಅದರಿಂದ ಈ ಬಾರಿ ಕೂಡ ಈಗ ನಮ್ಗೆ ಇನ್ನೊಂದೇನೆಂದರೆ, ಈಗ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲೇ ಇತ್ತು ಸರ್ಕಾರ. ಈಗ ಪ್ರತಿ ವರ್ಷ ಬಡ್ಜೆಟ್ ಆಗುತ್ತೆ. ಬಡ್ಜೆಟಲ್ಲಿ ಹಣ ಇಟ್ಟಿರ್ತಾರೆ. ಬಡ್ಜೆಟಲ್ಲಿ ಯಾವುದು ಘೋಷಣೆ ಆಗುತ್ತೆ ಅದು ಬಹುತೇಕ ಕಾರ್ಯಗತಕ್ಕೆ ಬರುತ್ತೆ. ಈಗ ಬೊಮ್ಮಾಯಿಯವ್ರ ಸರ್ಕಾರ ಕೊನೆಯಲ್ಲಿ ಏನು ಮಾಡಿದ್ರು, ಈ ಬಡ್ಜೆಟ್ ಬಿಟ್ಟು ಇನ್ನೂ 2,70,000 ಕೋಟಿಯಷ್ಟು ಅನುದಾನ ಇಲ್ಲದೇ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಬಿಟ್ರು. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ. ಈಗ ಅದು ನಮಗೆ ಹೊರೆ ಆಯಿತು. ಅದರಿಂದ ನಮಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇದೆ. ಆಮೇಲೆ 80,000 ಕೋಟಿಯಷ್ಟು ಬಿಲ್ಲು ಕೂಡ ಬಾಕಿ ಇಟ್ಟಿದ್ರು. ಮತ್ತು ಈಗ ಸುಧಾರಣೆ ಆಗ್ತಾಯಿದೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಿಂಗಳಿಗೆ ಕನಿಷ್ಠ 3-4 ಜಿಲ್ಲೆಗಳಿಗೆ ಹೋಗ್ತಾರೆ. ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮಾಡಿ ಬರ್ತಾರೆ. ಅದು ಎಲ್ಲ ಕ್ಷೇತ್ರದಲ್ಲಿ ನೀರಾವರಿ ಇರ್ಬೋದು, ವ್ಯವಸಾಯ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದ ಎಲ್ಲ ಕೆಲಸಗಳು ನಡೀತಾ ಇದೆ. ಆದರೆ ವಿಪಕ್ಷದವರು ಟೀಕೆ ಮಾಡ್ತಾರೆ.